ನಮ್ಮ ಮನೇಲಿ ನೋಡಿ ಫೈನಲ್ ಮಾಡಿದ್ದು. ಸೊ ಯಾವಾಗ ಮನೆಯವ್ರು ನೋಡೋಕೆ ಶುರು ಮಾಡಿದ್ರು ಅಲ್ಲಿಂದ ಲವ್ ಶುರು ಆಯಿತು. ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಅರೇಂಜ್ ಲವ್ ಮ್ಯಾರೇಜ್. ಈ ಸಿನಿಮಾಗೆ ಹೀರೋಯಿನ್ ಯಾಕೆ ಅಂತ ಕೇಳಿದ್ರೆ ಹೇಳ್ಬೋದು, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ, ಇದಾಗ್ತಾರೆ ಅಂತ. ಸೊ ಪಾವನ್ ಅವ್ರು ಯಾಕೆ ಅಂದ್ರೆ ಋಣನು ಬಂದ ರೂಪೇಣ ಪಶುಪತಿ ಸುತಾಲಯ ಅಂತ ಭಗವಂತ ಅವರೇ ಬಾಳ ಸಂಗಾತಿ ಆಗ್ಬೇಕು ಅಂತ ಬರೆದಿದ್ರು. ಅವ್ರು ಸಿಕ್ಕಿದ್ದಾರೆ. ಅವರು ಬಿಸ್ನೆಸ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಹತ್ರ ಮಹಾದೇವಪುರ ಅಂತ. ನಮ್ಮ ಸಿನಿಮಾದವ್ರಿಗೆ ಮಾಧ್ಯಮದವ್ರಿಗೆಲ್ಲ ಊರು ಚಿರಪರಿಚಿತ ಇರುತ್ತೆ. ಅದಕ್ಕೆ ಇನ್ನೊಂದು ಹೆಸರೇ ಶೂಟಿಂಗ್ ಮಹಾದೇವಪುರ ಅಂತ. ಅಲ್ಲಿ ಅವರು ಇಲ್ಲ, ಖಂಡಿತವಾಗ್ಲೂ ಸಿನಿಮಾ ಪ್ರೇಮಿ ಕೂಡ ಅವರು. ಯಾವುದೇ ಕನ್ನಡ ಚಿತ್ರಗಳು ರಿಲೀಸ್ ಆದರೆ ಹಾಸ್ಕೊಟ್ಟು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ, ಎಲ್ಲ ಅಪ್ಡೇಟು ಕೊಡ್ತಾರೆ. ಹಾಗಾಗಿ ನಾವು ನಮ್ಮ ಸಿನಿಮಾದೇನೇ ಅಪ್ಡೇಟ್ ಇದ್ರು ತೋರಿಸಿ ಒಪಿನಿಯನ್ಗಳೆಲ್ಲ ತಗೋತಾ ಇದ್ದೀನಿ. ಒಂದು ಖುಷಿ ಆಗುತ್ತೆ, ಯಾಕೆಂದರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರೊಫೆಷನ್ನ ಅರ್ಥ ಮಾಡ್ಕೊಳ್ಳೋದು ಸಿಗೋದು ಕಷ್ಟ. ಸೊ ಅಂಥವ್ರು ಸಿಕ್ಕಿದ್ದಾರೆ ಅಂದರೆ ಚಾಮುಂಡೇಶ್ವರಿ ಆಶೀರ್ವಾದ. ಅಲ್ಲ, ಅದು ನನ್ನ ಪ್ರೊಫೆಷನ್ ಗೊತ್ತಿದ್ದೇನೆ, ಒಪ್ಕೊಂಡಿರೋದು. ಹಾಗಾಗಿ ಎಲ್ಲದಕ್ಕೂ ರೆಡಿ ಇದ್ದಾರೆ. ಯಾಕಂದ್ರೆ ನಮ್ಗೆ ಕೆಲಸ ಬೇರೆ, ಪರ್ಸನಲ್ ಬೇರೆ ಅಲ್ವಾ, ಅವ್ರಿಗೆ ಗೊತ್ತು. ನಾನು ಚೂಸ್ ಮಾಡಿಲ್ಲ, ಫಸ್ಟ್ ಮನೆಯವರೆಲ್ಲ ಒಪ್ಕೊಂಡು ಎಲ್ಲ ಗುಣಗಳು ಇಷ್ಟ. ಹೆಂಡತಿ ಆಗೋದು ಒಂದು ಗುಣ ಅಲ್ಲ, ಎಲ್ಲ ಗುಣನೂ ಇಷ್ಟ ಆಯ್ತು. ಸಪೋರ್ಟಿವ್ ಆಗಿರ್ತಾರೆ. ಸೊ ಹಂಗಾಗಿ ನಾನ್ ಲಕ್ಕಿ ಅಂತ ಹುಡುಗಿ ಸಿಗಲ್ಲ. ಅವರು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಸ್ ಬರುತ್ತೆ. ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟಿವ್ ಅಂದ್ರೆ ಪ್ಲಾಸ್ಟಿಕ್ ಪರಿಸರಕ್ಕೆ ವಿರುದ್ಧ ಅಲ್ವಾ. ಇದೆಲ್ಲ ಏನಂದ್ರೆ ಒಂದಷ್ಟು ದಿನ ಎಲ್ಲೇ ಬಿಸಾಕಿದ್ರು ಭೂಮಿನಲ್ಲೇ ಅದು ಹಂಗೆ ಮಣ್ಣಿನ ಜೊತೆ ಇದಾಗೋಗುತ್ತೆ. ಪರಿಸರ ಪ್ರೇಮಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.